ಸರ್ ನಮಸ್ತೆ, ನಾನು ನಿಮ್ಮ ನಾಗನಗೌಡ ಪಾಟೀಲ್ ಮಾತಾಡೋದು. ಬಸುಕಿ ಲಿಥಿಯಂ UPSನ ಒಂದು ಸೃಷ್ಟಿಕರ್ತ ಅಂತ ಹೇಳ್ಬೋದು. ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟ್ರು. ನಾವು ಸಮಸ್ತ ಕನ್ನಡಿಗರಿಗೆ ಸದಾ ಸಮಯ ಹೊಸದನ್ನೇ ಕೊಡ್ತಾ ಬಂದಿದ್ದೀವಿ. ನಾವು ಇವಾಗ ಹೊಸ ಇನ್ವೆನ್ಷನ್ ಮಾಡಿದ್ದೀವಿ ಅಥವಾ ಹೊಸ ಅಜೆಂಡಾ ಇಟ್ಕೊಂಡು ವರ್ಕ್ ಮಾಡ್ತೀವಿ ಅಂತ ಹೇಳ್ಬೋದು. ಆ ಅಜೆಂಡಾ ಏನಪ್ಪ ಅಂತಂದರೆ 1,000 ಉದ್ಯೋಗ ಸೃಷ್ಟಿಯ ಗುರಿಯನ್ನು ಹೊಂದಿದ್ದೀವಿ. ಅಂದರೆ 1,000 ವ್ಯಕ್ತಿಗಳಿಗೆ ಹೊಸ ಉದ್ಯೋಗವನ್ನು ಕೊಡಬೇಕು, ಹೊಸ ಯುಗಾರಂಭ ಮಾಡಬೇಕು ಈ ಯುಗಾದಿಗೆ ಅಂತ ನಾವು ಅಜೆಂಡಾ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಅಜೆಂಡಾ ಏನಪ್ಪ ಅಂತಂದರೆ, ಇವಾಗ ಗೊತ್ತಿರ್ಬೋದು ನಿಮಗೆ, ಎಲ್ಲ ಯುವಕರು ಯುವತಿಯರು ಹೆಚ್ಚಾಗಿ ತಂಪು ಪಾನೀಯಗಳನ್ನ ಸೇವನೆ ಮಾಡ್ತಿದ್ದಾರೆ. ಅಂದರೆ ವಿದೇಶಿ ತಂಪು ಪಾನೀಯಗಳನ್ನ ಅಂತ ಹೇಳ್ತೀವಿ ನಾವು. ವಿಶೇಷವಾಗಿ ವಿದೇಶಿ ತಂಪು ಪಾನೀಯ ಸೇವನೆ ಮಾಡೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ಬೋದು, ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಎಲ್ಲ ಸಂಪಾದನೆಯಾದಂಥ ಅಮೌಂಟು ವಿದೇಶಕ್ಕೆ ಹೋಗೋದ್ರಿಂದ ಮತ್ತು ನಮಗೆ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಸ್ವದೇಶೀಯ ಪಾನೀಯಗಳನ್ನು ಬಳಸಿ ನಮ್ಮ ರೈತರಿಗೆ ಅಂದರೆ ದೊಡ್ಡ ಅನುಕೂಲ ಮಾಡ್ಬೋದು. ನಾವು ಸಂಪಾದನೆ ಮಾಡಿದಂಥ ಹಣ ನಮ್ಮ ರೈತರಿಗೆ ರೀಚ್ ಆದರೆ ನಮ್ಮ ರೈತರು ಅಭಿವೃದ್ಧಿ ಆಗ್ತಾರೆ, ನಮ್ಮ ದೇಶದ ಎಕಾನಮಿ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಭಾಳ ಜನರಿಗೆ ಇರುತ್ತೆ, ಅವರು ಜ್ಯೂಸ್ ಸ್ಟಾಲ್ ರನ್ ಮಾಡ್ತಾ ಇರ್ತಾರೆ, ಜೆರಾಕ್ಸ್ ಶಾಪ್ ರನ್ ಮಾಡ್ತಾ ಇರ್ತಾರೆ, ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಾ ಇರ್ತಾರೆ. ಅವರು ಕೂಲ್ ಡ್ರಿಂಕ್ಸನ್ನು ಮಾಡೋದು ಅವ್ರಿಗೆ ಈಸಿ ಆಗಿಬಿಟ್ಟಿದೆ. ಅಂದರೆ ಜಸ್ಟ್ ಬಾಟ್ಲ್ ಇರುತ್ತೆ, ತೆಗೆದುಕೊಡ್ತಾರೆ, ₹1 ₹2 ಮಾರ್ಜಿನ್ ಇರುತ್ತೆ, ಅದೆಲ್ಲ ಈಸಿ ಆಗಿಬಿಟ್ಟಿದೆ. ಬಟ್ ಯಾಕೆ ನಾವು ನಮ್ಮ ದೇಶದಲ್ಲೇ ಸಿಗುವಂತಹ ನಿಂಬೆಹಣ್ಣಿನ ಪಾನಕವನ್ನು ಮಾರಬಾರ್ದು? ಯಾವುದು ನಮ್ಮ ರೈತರ ಹೊಲಗದ್ದೆಗಳಲ್ಲಿ ಬೆಳೆದಂಥ ಕಬ್ಬಿನ ಹಾಲಿನ ರಸದಿಂದ ಯಾಕೆ ಪಾನೀಯವನ್ನು ಕೊಡಬಾರ್ದು? ಜನರಲ್ಲಿ ಕಬ್ಬಿನ ಹಾಲಿನ ಅಂಗಡಿಗೆ ಹೋದಾಗ ನಿಮಗೆ ಅಲ್ಲಿ ನೆಗೆಟಿವ್ ಫೀಲ್ ಭಾಳ ಬರುತ್ತೆ. ಅಂದರೆ ಏನಂದರೆ ಅದು ಹೊಗೆ ಸುಸ್ತಾ ಇರುತ್ತೆ, ಆ ಮಷಿನ್ ರನ್ ಆಗ್ತಾ ಇರುತ್ತೆ, ಅಲ್ಲಿ ಗ್ರೀಸು ಆಯಿಲು ಆ ಥರ ನೋಡಿದಾಗ ನಿಮಗೆ ನೆಗೆಟಿವ್ ಫೀಲ್ ಆಗುತ್ತೆ. ಬೆಟರ್ ನಾನು ಕೂಲ್ ಡ್ರಿಂಕ್ಸ್ ಕುಡ್ಬಿಡೋದಪ್ಪ, ಬೆಟರು ಕ್ಲೀನಾಗಿರುತ್ತೆ, ಹೈಜೀನ್ ಆಗಿರುತ್ತೆ ಅಂತ ವಿಚಾರ ಮಾಡ್ತೀರಿ. ಅದಕ್ಕೆ ನಾವು ಆ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡಬೇಕು, ಆ ಕಬ್ಬಿನ ಹಾಲಿನ ಅಂಗಡಿಯಲ್ಲಿ ನೀಟಾಗಿರಬೇಕು ಅನ್ನೋ ಅಜೆಂಡಾ ಇಟ್ಕೊಂಡು ಇದನ್ನು ವರ್ಕ್ ಮಾಡ್ತಾ ಇದ್ವಿ. ಬನ್ನಿ ಸರ್, ನಾವು ಬಸುಕಿ ಲಿಥಿಯಂ UPS ಇದು 1 kVA UPS ಸಾಮರ್ಥ್ಯ. ಅಂದರೆ ನಿಮಗೆ 1 kVA ಸಾಮರ್ಥ್ಯ ಇದೆ, 800 ವ್ಯಾಟ್ ಲೋಡ್ ಕೊಡ್ಬೋದು ಇದಕ್ಕೆ. ನೋಡಿ ಸರ್, ಈ ಶುಗರ್ ಕೇನ್ ಜ್ಯೂಸ್ ಮಷೀನು ಹಾಫ್ HP ಇದೆ, ಅಂದರೆ 0.5 HP, ಅಂದರೆ ನಾವು ಅರೌಂಡು 350 ವ್ಯಾಟ್ ಅಂತ ಹೇಳ್ತೀವಿ. ಈ ಮಷೀನು ಇದರಲ್ಲಿ ಆರಾಮ್ಸೆ ರನ್ ಆಗುತ್ತೆ. ಈ ಥರ ನಾವು ಡಿಸೈನ್ ಮಾಡಿದ್ದೀವಿ. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಟ್ರಿ ನೀವು ಹಿಂದಿನ ದಿನ ಚಾರ್ಜ್ ಮಾಡಿದ್ದೀರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಅಥವಾ ಡೇ ಟೈಮಲ್ಲಿ ನೀವು ಸೋಲಾರ್ ಪ್ಯಾನಲ್ಗೆ ಕನೆಕ್ಟ್ ಮಾಡಿದ್ದೀರಿ ಅಂದ್ಕೊಳ್ರಿ, ನಿಮಗೆ 200 ಗ್ಲಾಸನ್ನು ಔಟ್ಪುಟ್ ಕೊಡುತ್ತೆ ನಿಮಗೆ. ಅಂದರೆ 200 ml 200 ಗ್ಲಾಸನ್ನು ಔಟ್ಪುಟ್ ಕೊಡುತ್ತೆ. ಜನರಲಾಗಿ ಜ್ಯೂಸ್ ಸ್ಟಾಲ್ಗಳಲ್ಲಾಗಲಿ ಕಬ್ಬಿನ ಹಾಲಿನ ಅಂಗಡಿಯಲ್ಲಾಗಲಿ ಜನರಲಿ ವಾಕಿನ್ಸ್ ಇರೋದವ್ರಿಗೆ 150 to 200 ವಾಕಿನ್ಸ್ ಇರುತ್ತೆ. ಆ ವಾಕಿನ್ಸನ್ನು ಇದು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ, ಎಲ್ಲೋ ಶಾಪಲ್ಲಾದರೆ ಅವರಿಗೆ KV ಪ್ರೊವಿಷನ್ ಇರುತ್ತೆ, ಈಸಿಲಿ ಅವ್ರು ರನ್ ಮಾಡಿಬಿಡ್ತಾರೆ. ಬಟ್ ಔಟ್ ಆಫ್ ದಿ ಶಾಪ್ಸ್ ಇವಾಗೆಲ್ಲೋ ಸ್ಟ್ರೇಂಜರ್ ಆಗಿ ತಳ್ಳು ಗಾಡಿಯಲ್ಲಿ ಅವರು ಕಬ್ಬಿನ ಹಾಲನ್ನ ಮಾರಬೇಕಂದಾಗ ಅವರಿಗೆ ಡಿಫಿಕಲ್ಟೀಸ್ ಭಾಳ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಅವರು ಡೀಸೆಲ್ ಜನರೇಟರ್ ಅಥವಾ ಪೆಟ್ರೋಲ್ ಜನರೇಟರ್ ಯೂಸ್ ಮಾಡಿದರೆ 1 ಲೀಟ್ರಿಗೆ ಅವರು ಅಂದರೆ 200 ಗ್ಲಾಸ್ ಔಟ್ಪುಟ್ಟನ್ನು ತೆಗಿತಾರೆ. ಅಂದರೆ 1 ಲೀಟ್ರ್ ಅಂತಾರೆ ನಿಮಗೆ ₹100 ಎಕ್ಸ್ಪೆನ್ಸ್ ಆಯಿತು. ಬಟ್ ಈ ನಮ್ಮ UPS ನೀವು KVಯಿಂದ ಚಾರ್ಜ್ ಮಾಡಿದರೆ 1 ಯೂನಿಟ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೋಲಾರ್ಗೆ ಹೋಗಲ್ಲಪ್ಪ, ನಾರ್ಮಲ್ ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡು ನೀವು ರನ್ ಮಾಡ್ತೀನಿ ಅಂತಂದರೆ 1 ಯೂನಿಟ್ ಕನ್ಸಂಪ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ₹7 to ₹8 ಅಂತ ಹೇಳ್ಬೋದು. ₹7 to ₹8 ನೀವು ಖರ್ಚು ಮಾಡಿದರೆ ನಿಮಗೆ 200 ಗ್ಲಾಸ್ ಔಟ್ಪುಟ್ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ 1 ಲೀಟರ್ ಪೆಟ್ರೋಲ್ ಮಾಡೋ ಕೆಲಸನ 1 ಯೂನಿಟ್ ಕರೆಂಟಲ್ಲಿ ಇದನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಪ್ಪ ನಂಗೆ ಕರೆಂಟು ಬೇಡಪ್ಪ, ನಂಗೆ ಇನ್ನೂ ಎಕೋ ಫ್ರೆಂಡ್ಲಿ ಆಗಬೇಕು, ಎಕಾನಮಿ ಆಗಬೇಕು ಅಂತಂದರೆ ನೀವು ಜಸ್ಟ್ ನಾವು ಈಗ ಮೇಲ್ಗಡೆ ಅಂತ ಹೇಳಲ್ಲ, ಮುಂದೆ ತೋರಿಸ್ತೀವಿ. ಓಕೆ, ನಾವೀಗ ಮುಂದೆ ತೋರಿಸ್ತೀವಿ ನಿಮಗೆ ಮೇಲ್ಗಡೆ ಪ್ಯಾನಲ್ ಯಾವ ಥರ ಇನ್ಸ್ಟಾಲ್ ಮಾಡಿದ್ದೀವಿ ಏನಂತ ತೋರಿಸ್ತೀವಿ. ಆ ಪ್ಯಾನಲ್ ಹಾಕೊಂಡ್ಬಿಟ್ರೆ ನಿಮಗೆ ಟೋಟಲಿ ಫ್ರೀ ಆಫ್ ಕಾಸ್ಟಲ್ಲಿ ಈ UPS ಚಾರ್ಜ್ ಆಗುತ್ತೆ. ಅದನ್ನು ನೀವು ಫುಲ್ ಡೇ ರನ್ ಮಾಡಿಬಿಟ್ಟು ನೀವು ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಬನ್ನಿ ನಾವಿವಾಗ ಯಾವ ಥರ ರನ್ ಆಗುತ್ತೆ ಏನಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಮತ್ತು ಲೈವ್ ಡೆಮೋ ಕೊಡ್ತೀವಿ ನಿಮಗೆ. ಬನ್ನಿ ನೋಡೋಣ. ಓಕೆ ಸರ್, ನಾವು ಮೊದಲೇದಾಗಿ ಈ UPSಗೆ ಈ ಶುಗರ್ ಕೇನ್ ಜ್ಯೂಸ್ ಮಷೀನ್ನ ಕನೆಕ್ಟ್ ಮಾಡಿದ್ದೀವಿ. ಓಕೆನಾ, ಇವಾಗ ನೋಡಿ ನಾವು ಕೇನ್ಸನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು, ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು. ಓಕೆನಾ, ಈ ಥರ ಕರ್ವ್ ಕಟ್ ಮಾಡಿದ್ದನ್ನು ನಾವೇನು ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ನೋಡಿ ಇದನ್ನು ಸ್ವಿಚ್ ಆನ್ ಮಾಡಿದ್ದೀನಿ. ಇವಾಗ ನೋಡಿ ಇದನ್ನ ಮಷೀನ್ ಆನ್ ಮಾಡಿದೆ. ಓಕೆನಾ, ಈ ಥರ ಇನ್ಸರ್ಟ್ ಮಾಡಬೇಕು ಇದನ್ನು. ನೋಡಿ ನಿಮಗೆ ಫ್ರೆಶ್ ಜ್ಯೂಸ್ ಔಟ್ಪುಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಎಸ್, ಆಟೋಮೆಟಿಕ್ ತೊಗೊಳುತ್ತೆ ಸರ್ ಎಲ್ಲ. ಸರ್ ನೋಡಿ ಸರ್, ನಿಮಗೆ ಈಗ ಇಷ್ಟು ಪೀಸಲ್ಲಿ ನಿಮಗೆ ಹಾಫ್ ಗ್ಲಾಸ್ ಬಂತು ಅಂತ ಹೇಳ್ಬೋದು. ಇನ್ನೊಂದು ಪೀಸನ್ನು ಇನ್ಸರ್ಟ್ ಮಾಡಿದರೆ ಆಲ್ಮೋಸ್ಟ್ ಫುಲ್ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಈ ಶೇಪಲ್ಲಿ ನಾನು ಮತ್ತೆ ಇದನ್ನು ಇನ್ಸರ್ಟ್ ಮಾಡ್ತೀನಿ. ಎಸ್, ಆಟೋಮೆಟಿಕ್ ತೊಗೊಳುತ್ತೆ ಸರ್, ನೀವೇನು ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ ಸರ್, ಆಟೋಮೆಟಿಕ್ ತೊಗೊಳುತ್ತೆ. ಅವಶ್ಯಕತೆ ಇಲ್ಲ ಸರ್, ಪೂರ್ತಿ ನೀವು ನೋಡಿ ಸರ್, 1 ಗ್ಲಾಸ್ ಔಟ್ಪುಟ್ ಬಂತು ಸರ್. ನಿಮಗೆ ಕ್ಲೀನಾಗಿ ಚೆಕ್ ಮಾಡ್ಬೋದು. ನೋಡಿ ಸರ್,
ಇಲ್ಲಿ ಒಂದು ಡ್ರಾಪು ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಪೂರ್ತಿ ಕ್ಲೀನಾಗಿ ಹೊರಗೆ ಬಂದಿದೆ, ಪೂರ್ತಿ ಹಿಂಡಿದೆ ಸರ್. ಇದರಲ್ಲಿ ಏನಿಲ್ಲ ಸರ್, ನೀವು ಟಚ್ ಮಾಡಿ ನೋಡ್ಬೋದು ನೋಡಿ ಸರ್, ಏನು ತೇಮ ಇಲ್ಲ ಸರ್, ಅಂದರೆ ಪೂರ್ತಿ ಹಿಂಡಿದೆ ನೋಡಿ ಸರ್. ನಿಮಗೆ 2 ಪೀಸಲ್ಲಿ ಇಷ್ಟು ಔಟ್ಪುಟ್ ಬಂತು ಸರ್, ನಿಮಗೆ 1 ಗ್ಲಾಸ್ ಔಟ್ಪುಟ್ ಬಂತು ಸರ್. ನಿಮಗೆ ಈ ಥರ ನಿಮಗೆ ಪರ್ ಡೇ ನಿಮ್ಮ ಕಸ್ಟಮರ್ ಡಿಮ್ಯಾಂಡು ಒಂದು 200 ಇದೆ ಅಂತಂದರೆ ಈ ಒಂದು ಯು ಪಿ ಎಸ್ಸು ಅದನ್ನು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು ಸರ್. ನೋಡಿ ಸರ್, ನೀವು ಇವಾಗ ಈ ಥರ ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಇದೊಂದು ಜ್ಯೂಸನ್ನು ಮಷೀನಾಗಿ ಇನ್ಸ್ಟಾಲ್ ಮಾಡಿಕೊಂಡು ಇದು ಯು ಪಿ ಎಸ್ ಹಾಕ್ಕೊಂಡ್ರೆ ಇದೊಂಥರ ಪರಿಶುದ್ಧವಾದಂಥ ಒಂದು ಕಬ್ಬಿನ ಹಾಲು ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ಟೋಟಲಿ ಹೈಜಿನ್ ಆಗಿದೆ, ಕ್ಲೀನ್ ಆಗಿದೆ, ಪ್ಯೂರ್ ಆಗಿದೆ. ಇಲ್ಲಿ ಯಾವುದೂ ಹೊಗೆ ಇಲ್ಲ, ನಿಮಗೆ ಯಾವುದು ಗ್ರೀಸ್ ಇಲ್ಲ, ಯಾವುದು ಡಸ್ಟಿ ಇಲ್ಲ. ಇದೇ ಥರ ಒಂದು ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಈ ಥರ ಒಂದು ಸೆಟಪ್ ಮಾಡಿದರೆ ಬಂದ ಗ್ರಾಹಕರಿಗೆ ಕುಡಿಬೇಕು, 1 ಗ್ಲಾಸ್ ಕುಡಿಯೋನು 2 ಗ್ಲಾಸ್ ಕುಡಿತಾನೆ, ಅಂದರೆ ಅಷ್ಟು ಜೋಶ್ ಬರುತ್ತೆ. ಅಂದರೆ ನೋಡಿ ಇಷ್ಟು ನೀಟ್ ಕಾಣ್ತಾ ಇದೆ, ಎಷ್ಟು ಕ್ಲಿಯರ್ ಕಟ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಇದೆ. ಭಾಳ ಜನರಿಗೆ ಏನಿದೆ ಅಂತಂದರೆ ತಂಪು ಪಾನೀಯಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಅದು ಕ್ಲೀನ್ ಆಗಿದೆ ಅಂತ ಹೋಗ್ತಾರೆ. ಬಟ್ ಆ ಕ್ಲೀನನ್ನು ನೀವು ಸ್ವದೇಶಿ ಪಾನೀಯದಲ್ಲಿ ನೀವು ಪ್ರೊವಿಷನ್ ಮಾಡಿದರೆ 100% ನಿಮ್ಮ ಗ್ರಾಹಕರು ಬಂದೇ ಬರ್ತಾರೆ. ನೀವು ಆಲ್ರೆಡಿ ಇವಾಗ ಜ್ಯೂಸ್ ಶಾಪ್ ರನ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದು ಜೆರಾಕ್ಸ್ ಶಾಪ್ ರನ್ ಮಾಡ್ಕೊತೀರಂದರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ. ಒಂದು ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತೀರಂದರೆ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ. ಓಕೆನಾ? ಈ ಒಂದು ಪರಿಶುದ್ಧ ತಡಿ ಸರ್, ಈ ಒಂದು ಸೆಟಪ್ಪನ್ನು ನೀವು ಇವಾಗ ಏನೋ ಒಂದು ರಿಮೋಟ್ ಪ್ಲೇಸು, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟೂರಿಸ್ಟ್ ಪ್ಲೇಸ್ ಇರ್ತದೆ, ಅಲ್ಲಿ ಯಾವುದು ಕರೆಂಟ್ ಪ್ರಾವಿಷನ್ ಇರಲ್ಲ. ನಾನು ನೋಡಿದಾಗೆ ಜೋಗ ಜಲಪಾತಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಜ್ಯೂಸ್ ಸ್ಟಾಲ್ಗಳಿರ್ತವೆ. ಅವರೆಲ್ಲ ಕಷ್ಟಪಟ್ಟು ಮೇಲ್ಗಡೆಯಿಂದ ಪೆಟ್ರೋಲು ಡೀಸೆಲು ಎಲ್ಲ ತೊಗೊಂಬಂದು ಅದನ್ನು ರನ್ ಮಾಡ್ತಾ ಇರ್ತಾರೆ. ಈ ಒಂದು ಯು ಪಿ ಎಸ್ಸನ್ನು ನೀವು ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಪ್ಯಾನಲ್ ಹಾಕ್ಕೊಂಡ್ರೆ ನಿಮಗೆ ಫುಲ್ ಡೇ ಇದರಿಂದ ಫ್ರೀಯಾಗಿ ನೀವು ಜ್ಯೂಸನ್ನು ಔಟ್ಪುಟ್ ತೊಗೋಬೋದು ಅಂತ ಹೇಳ್ಬೋದು. ಅಂದರೆ ರಿಮೋಟ್ ಪ್ಲೇಸ್ಗಳಲ್ಲಿ ನೀವು ಜಸ್ಟ್ ಮೇಲ್ಗಡೆ ಒಂದು ಪ್ಯಾನಲ್ ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಇದರಿಂದ ಔಟ್ಪುಟ್ ತೆಗಿಬೋದು. ಇದು ಟೋಟಲಿ ಎಕೋ ಫ್ರೆಂಡ್ಲಿ ಆಗಿದೆ, ಇದು ಟೋಟಲಿ ಎಕೋ ಫ್ರೆಂಡ್ಲಿ ಆಗಿದೆ, ಸ್ಮೋಕ್ ಫ್ರೀ ಆಗಿದೆ. ಇಲ್ಲಿ ಯಾವುದು ಹೊಗೆ ಬರಲ್ಲ, ಇಲ್ಲಿ ಯಾವುದು ಪೆಟ್ರೋಲು ಡೀಸೆಲು ಏನಿಲ್ಲ. ಇಲ್ಲಿ ಟೋಟಲಿ ಒಂದು ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು ಈ ಪ್ರಾಡಕ್ಟನ್ನು. ಶೋರ್ ಸರ್, ಸೋಲಾರ್ ಪ್ಯಾನಲಿಂದ ರನ್ ಮಾಡಲಿಕ್ಕೆ ಡಿಸೈನ್ ಮಾಡಿದ್ದೀವಿ ಸರ್. ಇದು ಟೋಟಲಿ ಇದು ಸೋಲಾರ್ ಯು ಪಿ ಎಸ್ ಸರ್. ಮತ್ತು ನಮ್ಮಲ್ಲಿ ನಾರ್ಮಲ್ ಯು ಪಿ ಎಸ್ ಸಿಗುತ್ತೆ ಸರ್. ನಾರ್ಮಲ್ ಯು ಪಿ ಎಸ್ ಅಂದ್ರೆ ಇದನ್ನು ರನ್ ಮಾಡ್ಬೋದು. ನಮ್ಮ ಅಜೆಂಡಾ ಏನಿದೆ ಅಂತಂದರೆ ನಿಮಗೆ ಗೊತ್ತು, ಒಂದು ಕಬ್ಬಿನ ಹಾಲಿನ ಅಂಗಡಿ ಅಂತಂದರೆ ಅಲ್ಲಿ ದೊಡ್ಡದಾಗಿ ಸೌಂಡ್ ಬರುತ್ತೆ, ಅಲ್ಲಿ ಪೆಟ್ರೋಲ್ ಇರುತ್ತೆ, ಅಲ್ಲಿ ಡೀಸೆಲ್ ಇರುತ್ತೆ, ಆ ಸ್ಮೆಲ್ ಇರುತ್ತೆ, ಆ ಒಂದು ರಿಟಿನೆಸ್ ಇರುತ್ತೆ, ಅದೆಲ್ಲ ಅವಾಯ್ಡ್ ಆಗಬೇಕು. ಒಂದು ಹೈಜೆನಿಕ್ ಒಂದು ಸ್ವದೇಶಿ ಪಾನೀಯವನ್ನು ಸಾಮಾನ್ಯ ಜನರಿಗೆ ರೀಚ್ ಆಗೋ ಥರ ಮಾಡಬೇಕು ಅನ್ನೋ ಅಜೆಂಡಾ ಇಟ್ಕೊಂಡೇ ಈ ಒಂದು ಕಾನ್ಸೆಪ್ಟನ್ನು ಲಾಂಚ್ ಮಾಡಿದ್ದು ಸರ್ ನಾವು. ಸರ್ ನೋಡಿ ಸರ್, ನಿಮಗೆ ಜನರಲಿ ಒಂದು ಕಬ್ಬಿನ ಹಾಲು ಅಂದರೆ ನಿಮಗೆ 20 ರೂಪೀಸ್ ಪೇ ಮಾಡ್ತೀರಾ ನೀವೆಲ್ಲ 20 ರೂಪೀಸ್ ಪೇ ಮಾಡ್ತೀವಿ. ಇದು 200 ಔಟ್ಪುಟ್ ಅಂದರೆ ಅರೌಂಡ್ ನಿಮಗೆ 4000 ರೂಪೀಸ್ ಅರ್ನಿಂಗ್ ಆಯಿತು ಸರ್. 4000 ರೂಪೀಸ್ ಅರ್ನಿಂಗ್ ಅಂದರೆ ನಿಮಗೆ ಮಂತ್ಲಿ ಒಂದು 1,20,000 ರೂಪೀಸ್ ಅರ್ನಿಂಗ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ಹ್ಯೂಜ್ ಬಿಸ್ನೆಸ್ ನಿಮ್ಗೆ ಸಿಕ್ಕರೆ 100% ನಿಮಗೆ 1 ಮಂತಲ್ಲೇ ಪೈಸಾ ವಸೂಲು ಅಂತ ಹೇಳ್ಬೋದು. ಮತ್ತು ನಾವು ಬೆಂಗಳೂರಲ್ಲಿ ಏನು ಪ್ರಾವಿಷನ್ ಇದೆ ಅಂತಂದರೆ ಸರ್, ಫಾರ್ ಎಕ್ಸಾಂಪಲ್ ಭಾಳ ಜನರಿಗೆ ಒಂದು ಇದು ಇರುತ್ತೆ, ಏನಂದರೆ ಹೆಜಿಟೇಷನ್ ಇರುತ್ತೆ, ಈ ಕಬ್ಬಿನ ಈ ಥರ ಎಲ್ಲಿ ಸಿಗುತ್ತೆ ಪೀಸು ಅಂತೆಲ್ಲ ಇರುತ್ತೆ. ನಮಗೊಂದು ಟೈಅಪ್ ಮಾಡ್ಕೊಂಡಿದ್ದೀವಿ. ಈ ಥರ ನಿಮಗೆ ಪೀಸನ್ನು ಇವತ್ತು ನೀವು ಆರ್ಡರ್ ಮಾಡಿದ್ರೆ ನಾಳೆ ಬೆಳಗ್ಗೆ ನಿಮ್ಮ ಆಫೀಸು ಅಥವಾ ನಿಮ್ಮ ಶಾಪಲ್ಲಿ ನಿಮಗೆ ಡೆಲಿವರಿ ಮಾಡ್ತಾರೆ. ಆ ಥರ ಪ್ರಾವಿಷನ್ ಇದೆ. ನೀವು ಇದಕ್ಕೂ ಹೆಡ್ಡೇಕ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿದ್ದು ಈ ಥರ ರೆಡಿ ಪೀಸನ್ನು ನಿಮಗೆ ಡೆಲಿವರಿ ಮಾಡ್ತಾರೆ. ಅಂದರೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ನಿಮಗೆ. ಆ ಥರ ನೀವು ಬಿಸ್ನೆಸ್ಗೆ ಇದು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಅಂದರೆ ಈಸಿಯಾಗಿ ನಿಮಗೆ ಇದು ಅವೈಲೇಬಲ್ ಇದೆ. ಈ ಒಂದು ಮಷೀನನ್ನು ನೀವು ಮತ್ತು ಯು ಪಿ ಎಸ್ಸನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಒಂದು ರಾ ಮಟೀರಿಯಲ್ ನಿಮಗೆ ಎವ್ರಿ ಡೇ ಸಿಗುತ್ತೆ. ಜಸ್ಟ್ ಒಂದು ಫೋನ್ ಕಾಲಲ್ಲಿ ಆರ್ಡರ್ ಮಾಡಿದರೆ ನಿಮಗೆ ನಿಮ್ಮ ಡೋರ್ ಡೆಲಿವರಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬೆಂಗಳೂರು ಓನ್ಲಿ, ಔಟ್ ಆಫ್ ದಿ ಬೆಂಗಳೂರು ಸದ್ಯಕ್ಕೆ ಪ್ರಾವಿಷನ್ ಇಲ್ಲ. ಬಟ್ ಬೆಂಗಳೂರಲ್ಲಿ ಈ ಪ್ರಾವಿಷನ್ ನಾವು ಮಾಡಿದ್ದೀವಿ ಅಂತ ಹೇಳ್ಬೋದು ಸರ್. ಮಾಡ್ಬೋದು ಸರ್. ನೋಡಿ ಸರ್, ಸಾಮಾನ್ಯವಾಗಿ ಒಂದು ಮಹಿಳೆಯರು ಈಗ ನೋಡಿ ಸರ್, ಒಂದು ಕಬ್ಬಿನ ಇದು ಅಂದರೆ ಅದು ಡೀಸೆಲ್ ಜನರೇಟರ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು, ಅದೆಲ್ಲ ಆನ್ ಮಾಡಬೇಕಂದ್ರೆ ಜೆಂಟ್ಸೇ ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದು ಆ ಥರ ಒಂದು ಮ್ಯಾನ್ ಪವರ್ ಯೂಸ್ ಬೇಕಾಗೋದು ಅಥವಾ ಪ್ರೆಸರ್ ಬೇಕು, ಫೋರ್ಸ್ ಬೇಕು ಅನ್ನೋ ಯಾವ ಪ್ರಶ್ನೆ ಇಲ್ಲ. ಜಸ್ಟ್ ಸ್ವಿಚ್ ಆನ್ ಮಾಡೋದು ಇರೋದ್ರಿಂದ ಮಹಿಳೆಯರು ಸಹಿತ ಇದನ್ನು ರನ್ ಮಾಡ್ಬೋದು. ಏನೋ ಒಂದು ಸ್ಮಾಲ್ ಶಾಪನ್ನು ರನ್ ಮಾಡ್ತಾ ಇರ್ತಾರೆ, ಏನೋ ಒಂದು ಟೀ ಶಾಪ್ ಇಟ್ಕೊಂಡಿರ್ತಾರೆ, ಅಂಥವರು ಇದನ್ನು ಬಿಸ್ನೆಸ್ ಆ್ಯಡ್ ಆನ್ ಮಾಡ್ಕೋಬೋದು. ಒಂದು ಹೊಸ ಬಿಸ್ನೆಸ್ಸನ್ನು ಆರಂಭ ಮಾಡಿ ಒಂದು ಸದೃಢ ಭಾರತವನ್ನು ನಿರ್ಮಿಸ್ಬೋದು. ಮತ್ತು ನಮ್ಮ ರೈತರಿಗೆ ಮುಖ್ಯವಾಗಿ ನಾವು ದೊಡ್ಡ ಸಹಾಯ ಮಾಡ್ಬೋದು ಅಂತ ಹೇಳ್ಬೋದು. ಅಂದರೆ ಟೋಟಲಿ ಸ್ವದೇಶಿ ಪಾನೀಯಗಳನ್ನ ನಾವು ಉತ್ತೇಜನ ಮಾಡೋದ್ರಿಂದ ಮೇನ್ ನಾವು ಸಪೋರ್ಟ್ ಮಾಡೋದು ನಮ್ಮ ರೈತರಿಗೆ ಅಂತ ಹೇಳ್ಬೋದು ಸರ್. ಸರ್ ಟೋಟಲಿ ಹೈ ಕ್ವಾಲಿಟಿ ಡಿಸೈನ್ ಮಾಡಿದ್ದೀವಿ ಸರ್. ನೋಡಿ ಸರ್, ಇದು SS ಸರ್, ಇದು 304 ಗ್ರೇಡು ಅಂದರೆ ಫುಡ್ ಗ್ರೇಡ್ ಸರ್ ಇದು. ಮತ್ತು ಇದು ನಮ್ಮದು ಟೋಟಲಿ ಲಿಥಿಯಂ ಯು ಪಿ ಎಸ್ ಸರ್. ಇಲ್ಲಿ ಯಾವುದು ನಿಮಗೆ ಲಿಕ್ವಿಡ್ ಆಗಲಿ ಆ್ಯಸಿಡ್ ಆಗಲಿ ಟೋಟಲಿ ಏನೂ ಇಲ್ಲ. ಇದು ಟೋಟಲಿ ಕೆಮಿಕಲ್ ಪ್ರೊಸೆಸ್ ಫ್ರೀ ಸರ್. ನೀವು ಲೆಡ್ ಆ್ಯಸಿಡ್ ಬ್ಯಾಟ್ರಿ ನೋಡಿರ್ತೀರಾ, ಅದು ಲೀಕೇಜು ಅದೆಲ್ಲ ಇರ್ತದೆ. ಇದರಲ್ಲಿ ಆ ಥರ ಯಾವ ಪ್ರಶ್ನೆಯೂ ಬರೋಂಗಿಲ್ಲ ಸರ್. ಟೋಟಲಿ ಇದು ಮೇಂಟೆನೆನ್ಸ್ ಫ್ರೀ ಪ್ರಾಡಕ್ಟ್ ಆಗಿದೆ. ಮತ್ತು ಇದನ್ನು ಸೋಲಾರಿಂದ ಚಾರ್ಜ್ ಮಾಡ್ಬೋದು,
ನಿಮ್ಮ ಮನೇಲಿ KEಬಿಂದ ಚಾರ್ಜ್ ಮಾಡ್ಬೋದು. ಎರಡಕ್ಕೂ ಆಪ್ಷನ್ ಮಾಡಿದ್ದೀವಿ. ನನಗೆ ಸೋಲಾರ್ ಬೇಡ ಅಂತಂದರೆ ನಾರ್ಮಲ್ UPS ನಮ್ಮಲ್ಲಿ ಡಿಸೈನ್ ಇದೆ, ಅದರಲ್ಲೂ ಇದನ್ನು ಆರಾಮ್ಸೆ ರನ್ ಮಾಡ್ಬೋದು ಅಂತ ಹೇಳ್ಬೋದು ಸರ್. ನಮ್ಮದು ಮೇನ್ ಅಜೆಂಡಾ ಸರ್ ಸ್ವದೇಶಿ ಪಾನೀಯಗಳನ್ನು ಮತ್ತು ರೈತರಿಗೆ ಉತ್ತೇಜನ ಮಾಡಬೇಕನ್ನೋ ಉದ್ದೇಶಕ್ಕೇ ಈ ಒಂದು ಕಾನ್ಸೆಪ್ಟನ್ನು ಲಾಂಚ್ ಮಾಡಿದ್ದೀವಿ. ಬನ್ನಿ ಸರ್, ನಾವು ಇನ್ನೂ ಒಂದು ಇದ್ರ ಜೊತೆಗೆ ಆ್ಯಡ್ ಆನ್ ಒಂದು ಪ್ಯಾಕೇಜನ್ನು ಆ್ಯಡ್ ಮಾಡಿದ್ದೀವಿ. ಅಂದರೆ ಎಲ್ಲ ಸೇರಿಸಿ ಒಂದು ಪ್ಯಾಕೇಜ್ ಮಾಡಿದ್ದೀವಿ. ಅಂದರೆ ಒಂದು ಹೊಸ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು, ಒಂದು ಹೊಸ ಉದ್ಯೋಗ ಸೃಷ್ಟಿ ಮಾಡಬೇಕು, ನಮ್ಮ ದುಡ್ಡು ನಮ್ಮಲ್ಲೇ ಬಳಕೆ ಆಗಬೇಕು ಅನ್ನೋ ಅಜೆಂಡಾ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಬನ್ನಿ ಸರ್. ಸರ್ ನೋಡಿ ಸರ್, ನಿಮಗೆ ಎಳೆನೀರು ಅಂತ ಎಲ್ಲರಿಗೂ ಗೊತ್ತು ಸರ್. ಇದು ಒಂದು ಭೂಮಿ ಮೇಲಿರೋ ಅಮೃತ ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಒಂಥರ ಕ್ರಾಸ್ ಬೀಡ್ ಮಾಡಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಇನ್ನೂ ಶುದ್ಧವಾಗಿ ಉಳಿದಿರೋದಂದರೆ ಇದೊಂದೇ ಅಂತ ಹೇಳ್ಬೋದು. ಇದನ್ನು ಪ್ರಮೋಟ್ ಮಾಡಬೇಕನ್ನೋ ಉದ್ದೇಶ ಇದೆ. ನಮ್ಮ ರೈತರಿಗೆ ಎಸ್ಪೆಷಲಿ ನಮ್ಮ ತುಮಕೂರು ಭಾಗದ ಒಂದು ತೆಂಗು ಬೆಳೆಗಾರರಿಗೆ ಉಪಕಾರ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಅಂದರೆ ಏನಪ್ಪ ಅಂದರೆ ಇವೊಂದು ಯಾರೋ ಒಂದು ಎಳ್ನೀರು ಮಾರೋರು ಅಂದರೆ ಅವ್ರಿಗೆ ಪ್ರಾವಿಷನ್ ದೊಡ್ಡ ಜಾಗ ಬೇಕು, ಅದೆಲ್ಲ ಕಟ್ ಮಾಡಿದ್ದನ್ನು ಅಲ್ಲಿ ಬಿಸಾಕಬೇಕು, ಅದೆಲ್ಲ ಒಂದು ಇದಿರ್ತದೆ. ಬಟ್ ಹಾಗಲ್ಲ, ನಾರ್ಮಲ್ ಒಂದು ಪ್ರಾವಿಷನ್ ಸ್ಟೋರಲ್ಲೂ ಈ ಒಂದು ಜಸ್ಟ್ ಒಂದು ಸ್ಮಾಲ್ ಒಂದು ಡಿವೈಸನ್ನು ನೀವು ಇಟ್ಕೊಳ್ಳೋದ್ರಿಂದ ಈಸಿಲಿ ನೋಡಿ ರೆಡಿ ಆಯಿತು ನಿಮಗೆ. ಓಕೆನಾ? ಇವಾಗ ನಾನು ಕುಡಿತೀನಿ, ಇದನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ಇದರಿಂದ ಗಂಜಿನೂ ನಾವು ಇದರಿಂದನೇ ಸೆಗ್ರಿಗೇಟ್ ಮಾಡ್ತೀವಿ. ಎಲ್ಲ ಸಿಂಪಲ್ ಪ್ರೊಸೆಸ್ ಇದೆ. ಒಂದು ನಿಮಿಷ ಇದನ್ನು ನಾನು ಸೇವಿಸ್ಬಿಡ್ತೀನಿ. ಓಕೆನಾ? ಇದೊಂದೆಲ್ಲ ಕಾಂಬೋ ಪ್ಯಾಕನ್ನು ಮಾಡಿದ್ದೀವಿ ನಾವು. ನೋಡಿ ಸರ್, ನಿಮಗೆ ಇದೊಂದು UPS ಸಿಗುತ್ತೆ, ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇದೆ, ಅದರ ಜೊತೆಗೆ ಸ್ಟ್ರಕ್ಚರ್ ಇದೆ, ಪ್ಲಸ್ ಇದೊಂದು ಎಳನೀರು ಕಟ್ರಿಂಗ್ ಮಷಿನ್ ಇದೆ, ಪ್ಲಸ್ ನಿಮಗೆ ಒಂದು ಶುಗರ್ ಕೇನ್ ಜ್ಯೂಸ್ ಮೆಷಿನ್ ಇದೆ. ಎಲ್ಲ ಸೇರಿ ಒಂದು ಒಳ್ಳೆ ಪ್ರೈಸ್ಗೆ ಕೊಡಬೇಕು, ಒಂದು ಹೊಸ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಅಜೆಂಡಾ ಇಟ್ಕೊಂಡು ಇದನ್ನು ವರ್ಕ್ ಮಾಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ವಿದೇಶಿ ಪಾನೀಯಗಳನ್ನು ತ್ಯಾಗ ಮಾಡಬೇಕು, ಸ್ವದೇಶಿ ಪಾನೀಯಗಳನ್ನು ಬಳಸಬೇಕು, ನಮ್ಮ ರೈತರನ್ನ ಉದ್ಧಾರ ಮಾಡಬೇಕು, ನಮ್ಮ ಭಾರತವನ್ನು ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೇ ಇದನ್ನು ಲಾಂಚ್ ಮಾಡಿರೋದು. ಇದರ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ನಾವು ಪ್ರತಿಕ್ರಿಯೆ ಮಾಡಿಲ್ಲ ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಸೆಂಡ್ ಮಿ ದ ಡೀಟೇಲ್ಸ್ ಅಂತ ಕಳಿಸಿ, ಇಲ್ಲ ಹಾಯ್ ಅಂತ ಕಳಿಸಿ, ನಾವು ನಿಮಗೆ ಎನಿ ಟೈಮ್ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳ್ಬೋದು. ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತೀವಿ ಅಂತ ಹೇಳ್ಬೋದು ಸರ್. ಸರ್, ಇವಾಗ ಆಫೀಸ್ ಒಳಗಡೆ ನೀವೇನು ಶುಗರ್ ಕೇನ್ ಜ್ಯೂಸ್ ಮಷಿನ್ ರನ್ ಆಗೋದು ನೋಡಿದ್ರಲ್ಲ, ಇದೇ ಪ್ಯಾನಲಿಂದ ರನ್ ಆಗುತ್ತೆ ಅಂತ ಹೇಳ್ಬೋದು. ಈ ಪ್ಯಾನಲ್ ಬಂದ್ಬಿಟ್ಟು ನಿಮಗೆ 540 ವ್ಯಾಟ್ ಸಾಮರ್ಥ್ಯ ಇದೆ, 540 ವ್ಯಾಟ್ ಸಾಮರ್ಥ್ಯ ಇದೆ, 48 ವೋಲ್ಟ್ ನಿಮಗೆ ಔಟ್ಪುಟ್ ಕೊಡುತ್ತೆ. ಅಂದರೆ ಆ ಒಂದು ಸಂಪೂರ್ಣ ಶುಗರ್ ಕೇನ್ ಜ್ಯೂಸ್ ಮಷೀನು ಇದ್ರ ಮೇಲೆ ರನ್ ಆಗುತ್ತೆ ಅಂತ ಹೇಳ್ಬೋದು. ಬರೀ ಶುಗರ್ ಕೇನ್ ಜ್ಯೂಸ್ ಮಷಿನ್ ಮಾತ್ರ ರನ್ ಆಗುತ್ತೆ ಅಂತ ನೀವು ಮೈಂಡಲ್ಲಿ ಇಟ್ಕೋಬೇಡಿ. ಒಂದು ಮನೆ ರನ್ ಮಾಡ್ಬೋದು, ಒಂದು ಸ್ಮಾಲ್ ಒಂದು ಜೆರಾಕ್ಸ್ ಆಫೀಸು ಅಥವಾ ಒಂದು ಜ್ಯೂಸ್ ಶಾಪು, ಏನೇ ಅಪ್ಲಿಕೇಶನ್ ಇದ್ರೂ ಈ ಒಂದು ಪ್ಯಾನಲಲ್ಲಿ ಯೂಸ್ ಮಾಡ್ಬೋದು. ನಿಮಗೆ ಇನ್ನೂ ಬ್ಯಾಕಪ್ ಬೇಕಂದರೆ ಇನ್ನೂ ಒಂದು ಪ್ಯಾನಲನ್ನು ಆ್ಯಡ್ ಮಾಡ್ಕೋಬೋದು. ಒಂದು ಪ್ರಥಮ ಕಂಪನಿ ಅಂತ ಹೇಳ್ಬೋದು. 1 KVA UPS ಅಲ್ಲಿ ನಿಮಗೆ 1000 ವ್ಯಾಟ್ ಪ್ಯಾನಲ್ ಅಂದರೆ 1 ಕಿಲೋವ್ಯಾಟ್ ಪ್ಯಾನಲ್ನ ಅದಕ್ಕೆ ಕನೆಕ್ಷನ್ ಮಾಡ್ಬೋದು. ಆ ಥರ ನಾವು ಡಿಸೈನ್ ಮಾಡಿದ್ದೀವಿ. ಸರ್, ಶುಗರ್ ಕೇನ್ ಮಷಿನ್ ನೀವು ಅವರಲ್ಲಿ ಲೆಕ್ಕ ಹಾಕಕ್ಕೆ ಬರಲ್ಲ ಸರ್, ಔಟ್ಪುಟ್ ಲೆಕ್ಕದಲ್ಲಿ ಹೇಳ್ಬೋದು ಸರ್ ನಾವು. ಅಂದರೆ ಒಂದು 200 ml ಗ್ಲಾಸು ಒಂದು 200 ಯೂನಿಟ್ ನೀವು ಔಟ್ಪುಟ್ ತೊಗೋಬೋದು ಅಂತ ಹೇಳ್ಬೋದು. ಅಂದರೆ ಒಂದು ಜ್ಯೂಸ್ ವೆಂಡರ್ ಆಗಲಿ ಅಥವಾ ಒಂದು ಯಾವುದೋ ಜೆರಾಕ್ಸ್ ಶಾಪ್ ಆಗಲಿ, ಅಲ್ಲಿ ವಾಕಿನ್ಸ್ ಲೆಕ್ಕ ಹಾಕಿದಾಗ ನಾವು ಅರೌಂಡ್ 150 to 200 ಬಂದರೂ ನಿಮಗೆ ಆ ಒಂದು ಫುಲ್ ಡೇ ಏನು ಅವನು ನೀಡಿದೆಯಲ್ಲ, ಆ ಒಂದು ವೆಂಡರ್ ನೀಡನ್ನು ಇದು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು ಸರ್. ಅಂದರೆ ಕಂಟಿನ್ಯೂಸ್ ರನ್ ಮಾಡಿದ್ರೆ 2 hours ರನ್ ಆಗುತ್ತೆ ಅಂತ ಹೇಳ್ಬೋದು ಅವರ್ ಲೆಕ್ಕದಲ್ಲಿ. ಬಟ್ ಕಂಟಿನ್ಯೂಸ್ ಯಾವುದೇ ಒಂದು ಜ್ಯೂಸ್ಗೆ ವಾಕಿನ್ಸ್ ಇರೋಂಗಿಲ್ಲ ಅಂತ ಕನ್ಸಿಡರ್ ಮಾಡಿದಾಗ ನಾವು ಔಟ್ಪುಟ್ ಚೆಕ್ ಮಾಡಿದ್ದೀವಿ. ಟೋಟಲ್ 200 ಯೂನಿಟ್ಸನ್ನು ಔಟ್ಪುಟ್ ಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ 200 ಗ್ಲಾಸನ್ನು ಕೊಡುತ್ತೆ ಅಂತ ಹೇಳ್ಬೋದು ಸರ್. ಭಾಳ ಈಸಿ ಸರ್. ನೀವು ನೋಡಿದ್ರಲ್ಲ, ಇವಾಗ ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಇರ್ತದೆ, ನಾವು ರೆಡಿ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ಜಸ್ಟ್ ರಿಮೂವ್ ಮಾಡೋದು, ನಟ್ ಬೋಲ್ಟನ್ನು ಇನ್ಸರ್ಟ್ ಮಾಡಿದರೆ ರೆಡಿ ಆಗುತ್ತೆ. ಬಟ್ ಡೈರೆಕ್ಷನ್ ಏನಪ್ಪ ಅಂತಂದರೆ ಇದು ಸೌತ್ ಫೇಸಿಂಗಲ್ಲಿ ಇರಬೇಕು. ಸೂರ್ಯ ಇದರ ಅಕ್ರಾಸ್ ಮೂವ್ ಆಗ್ತಾ ಇರಬೇಕು. ಅಂದರೆ ಇದೇನು ಪ್ಯಾನಲ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನಿಮಗೆ ಸೌತ್ ಫೇಸಿಂಗಲ್ಲಿ ಇರಬೇಕು. ಆಮೇಲೆ ಕಂಪಾಸಲ್ಲಿ ಹಾಕ್ಕೊಂಡು ನೀವು ನೀಟಾಗಿ ಡಿಗ್ರಿನ ಸೆಟ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡ್ಕೋಬೋದು ಸರ್. ಕೆಲವೊಂದು ಎಲ್ಲ ಅಂಗಡಿಗಳಲ್ಲಿ ಮತ್ತು ಮನೆಗಳಲ್ಲಿ ಎಲ್ಲಿ ಬೇಕಾದ್ರೂ ಸೆಟ್ ಮಾಡ್ಬೋದು ಆರಾಮ್ಸೆ ಸರ್. ನೀವು ಎಲ್ಲೇ ನೀಡಿದ್ರೂ ನೀವು ಯೂಸ್ ಮಾಡ್ಕೋಬೋದು ಸರ್, ಏನು ಸಮಸ್ಯೆ ಇಲ್ಲ ಸರ್. ಪ್ರಾವಿಷನ್ ಸ್ಟೋರ್ಗಳಲ್ಲಾಗಲಿ ಮನೆಗಳಲ್ಲಾಗಲಿ ಎಲ್ಲೋ ಹೊಲ ಗದ್ದೆಗಳಿರ್ತದೆ, ಅಲ್ಲಿ ಕರೆಂಟ್ ಅಭಾವ ಇರ್ತದೆ, ಅಲ್ಲಿ ಚಾರ್ಜಿಂಗ್ ಮಾಡಲಿಕ್ಕಾಗಲ್ಲ, ಬ್ಯಾಟ್ರಿ ಚಾರ್ಜಿಂಗ್ಗೆ ಪ್ರಾವಿಷನ್ ಇರೋಂಗಿಲ್ಲ, ಅಂಥ ಪ್ಲೇಸಲ್ಲಿ ಇದನ್ನು ಆರಾಮ್ಸೆ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಸರ್. ಸರ್ ನೋಡಿ ಸರ್, 1 KVA UPS ನಾವು ಡಿಸೈನ್ ಮಾಡಿದ್ದು 800 ವ್ಯಾಟ್ ಔಟ್ಪುಟ್ ಕೊಡುತ್ತೆ ಸರ್. 800 ವ್ಯಾಟ್ನು ನೀವು ಫುಲ್ ಲೋಡ್ ಕೊಟ್ಟರೆ ನಿಮಗೆ 45 ಮಿನಿಟ್ಸ್ ಬ್ಯಾಕಪ್ ಬರುತ್ತೆ ಅಂತ ಹೇಳ್ಬೋದು ಸರ್ ಬ್ಯಾಟ್ರಿಯಿಂದ. ಬಟ್ ನಿಮಗೆ ಮನೆ ಒಂದು ಫುಲ್ಫಿಲ್ ಅಂದರೆ ಒಂದು ಜನರಲಿ ಒಂದು ಮನೆಗಳಲ್ಲಿ ಅಂದರೆ ಒಂದು 3 ಟ್ಯೂಬ್ಲೈಟು, ಒಂದು 3 ಫ್ಯಾನು, ಒಂದು TV ಲೋಡ್ ಕೊಟ್ಟರೆ ನಿಮಗೆ 2 to 3 hours ಬರುತ್ತೆ ಅಂತ ನಾವು ಬ್ಯಾಟ್ರಿ ಬ್ಯಾಕಪ್ ಹೇಳ್ತೀವಲ್ಲ, ಅದೇ ಥರ ಇದನ್ನು ಫುಲ್ ಡೇ ರನ್ ಮಾಡ್ಬೋದು ಸರ್. ನೀವು ನಮ್ಮನ್ನು ಸಂಪರ್ಕ ಮಾಡಬೇಕು ಅಥವಾ ನಮ್ಮನ್ನು ಭೇಟಿ ಮಾಡಬೇಕು ಅಂತಂದರೆ ಸುಂಕದಕಟ್ಟೆಯಲ್ಲಿ ನಮ್ಮದು ಬ್ಯಾಂಗ್ಳೂರು ಸುಂಕದಕಟ್ಟೆಯಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ, ನೀವು ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನಮ್ಮದು batteryking.in ಅಂತ ವೆಬ್ಸೈಟ್ ಇದೆ, basuki.com ಅಂತ ವೆಬ್ಸೈಟ್ ಇದೆ, ಅದರ ಮುಖಾಂತರ ನೀವು ನಮ್ಮನ್ನು ಕನೆಕ್ಟ್ ಮಾಡ್ಬೋದು.
ಬಸುಕಿ ಲಿಥಿಯಂ UPS ಯಾವಾಗಲೂ ಒಂದು ಹೊಸತನವನ್ನು ಕೊಡ್ತಾ ಇರುತ್ತೆ. ಅದೇ ಒಂದು ಹೊಸತನದಲ್ಲಿ ಇದು ಒಂದು ಇಷ್ಟು ಅಂತ ಹೇಳ್ಬೋದು. ಇದು ಸಮಸ್ತ ಕನ್ನಡಿಗರ ಕಂಪನಿ, ಕನ್ನಡಿಗರು ಕಟ್ಟಿ ಬೆಳೆಸಿದಂಥ ಕಂಪನಿ. ಇದನ್ನು ಮುಂದುವರಿಸೋದು ಕನ್ನಡಿಗರ ಜವಾಬ್ದಾರಿ ಅಂತ ಹೇಳ್ಬೋದು. ಈ ಒಂದು ವಿಡಿಯೋನ ಇದೊಂದು ಒಳ್ಳೆ ಅಜೆಂಡಾ ಇಟ್ಕೊಂಡು ವರ್ಕ್ ಮಾಡಿದ್ದೀವಿ. ಅಂದರೆ ಟೋಟಲಿ ನಮ್ಮ ಒಂದು ರೈತರಿಗೋಸ್ಕರ ಮತ್ತು ಹೊಸ ಉದ್ಯೋಗ ಸೃಷ್ಟಿ ಮಾಡೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಒಂದು ಆತ್ಮೀಯರಿಗೆ ಶೇರ್ ಮಾಡೋ ಮುಖಾಂತರ ನಮಗೆ ಮತ್ತು ರೈತರಿಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.